ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬಾ ಇಂಪಾರ್ಟೆಂಟ್ ಚರ್ಚೆನ ತಂದಿದ್ದೀನಿ. ಅಂದ್ರೆ ನಮಗೆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಪ್ರತಿಯೊಂದು ವಿಡಿಯೋನಲ್ಲಿ ಹೇಳ್ಕೊಂತ ಬರ್ತಾ ಇದ್ದೀವಿ. ಅಂದ್ರೆ ಪ್ರಾಬ್ಲಮ್ ಏನಿದೆ, ಸೊಲ್ಯೂಷನ್ಸ್ ಹುಡುಕ್ಬೇಕು, ಅದು ಯಾವ ರೀತಿ ನಾವು ಬದಲಾವಣೆ ಮಾಡ್ಕೊಬೇಕು ಅನ್ನೋದು ಪ್ರತಿಯೊಂದು ಸಮಸ್ಯೆ ಬಗ್ಗೆನೂ ಒಂದೊಂದು ವಿಡಿಯೋ ಮಾಡಿದ್ದೀನಿ ನಾನು ಈಗಾಗಲೇ. ಆದ್ರೆ ಇವತ್ತಿನ ವಿಡಿಯೋನಲ್ಲಿ ಎಸ್ಪೆಷಲಿ ಅಂದ್ರೆ ನಾವು ಯಾವ ರೀತಿ ಇದ್ರೆ ನಾವು ಶ್ರೀಮಂತರು ಅಂದ್ರೆ ಅತಿ ಶೀಘ್ರವಾಗಿ ಆಗ್ಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋದು ಕಾನ್ಸೆಪ್ಟ್ ಇವತ್ತಿನ ವಿಡಿಯೋ. ಅಂದ್ರೆ ನೀವು ಪ್ರಯತ್ನ ಮಾಡ್ತಾ ಇರ್ತೀರಾ, ಏನೇನೋ ಪರಿಹಾರಗಳು ಮಾಡ್ತಾ ಇರ್ತೀರಾ, ಆದ್ರೆ ನಿಮ್ಗೆ ಶ್ರೀಮಂತಿಕೆ ಅನ್ನೋದು ಅತಿ ಬೇಗ ಸಿಗ್ಲಿಕ್ಕೆ ಅವಕಾಶ ಕಡಿಮೆ ಇರ್ತದೆ. ಅಂದ್ರೆ ನೀವು ಮಾಡ್ತಾ ಇರೋ ಒಂದು ವಿಧಾನ ಆಗಿರಬಹುದು, ನಂಬಿಕೆ ಆಗಿರಬಹುದು, ಎಫರ್ಟ್ಸ್ ಆಗಿರಬಹುದು, ಎಲ್ಲೋ ಒಂಚೂರು ಎಡವಟ್ಟು ಆಗ್ತಾ ಇರಬಹುದು, ಅಥವಾ ನಾವು 100% ಎಫರ್ಟ್ ಕೊಡ್ತಿದೀವಿ ಆದ್ರೂ ರಿಸಲ್ಟ್ ಸಿಕ್ತಿಲ್ಲ ಅಂದ್ರೆ ಈ ಕೆಲವೊಂದು ಥಿಂಗ್ಸ್ನ ಸಹ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರಿ. ಈಗಾಗಲೇ ಸುಮಾರು ವಿಡಿಯೋಗಳಲ್ಲಿ ಈ ವಿಷಯಗಳನ್ನ ನಾನು ಚರ್ಚೆ ಮಾಡಿದ್ದೀನಿ, ಆದ್ರೂ ವಿಡಿಯೋ ಕೊನೆವರೆಗೂ ನೋಡಿ. ನೀವು ಮರ್ತಿದ್ರು ಅಥವಾ ಈ ವಿಷಯಗಳ ಬಗ್ಗೆ ಅವಗಾಹನೆ ಇಲ್ಲ ಅಂದಿರೋರ್ಗೂ ಸಹ ಇವತ್ತು ಹೇಳ್ತಾ ಇರೋ ಈ ಒಂದು ವಿಡಿಯೋನು ಯೂಸ್ ಆಗುತ್ತೆ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ. 4 ಜನಕ್ಕೆ ನಮ್ಮ ವಿಡಿಯೋನ ಶೇರ್ ಮಾಡೋದಂತೂ ಮರೆಯಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಎಲ್ಲದಕ್ಕೂ ಮೂಲ ದುಡ್ಡು. ಸೊ ನಮ್ಮ ಒಂದು ವಿಡಿಯೋಸ್ ಎಸ್ಪೆಷಲಿ ಮನಿ ಬಗ್ಗೆ, ಯಾವಾಗ್ಲೂ ಹಣವನ್ನ ಯಾವ ರೀತಿ ನಾವು ಅಟ್ರಾಕ್ಟ್ ಮಾಡಬೇಕು, ವೃದ್ಧಿ ಮಾಡ್ಕೊಬೇಕು, ಅದಕ್ಕೆ ನಾವೆಲ್ಲ ಏನೇನ್ ಚೇಂಜಸ್ ಮಾಡ್ಕೊಬೇಕು ಅನ್ನೋದೇ ದಿನನಿತ್ಯದ ಚರ್ಚೆ ನಮ್ಮ ವಿಡಿಯೋ ಮುಖಾಂತರ ಅಲ್ವಾ. ಸೊ ಹಾಗಾಗಿ ಈಗ ಕಾನ್ಸೆಪ್ಟ್ ಬರೋಣ. ಅಂದ್ರೆ ಏನೆಲ್ಲ ಮಾಡಿದ್ರೆ ನಮ್ಮ ಹತ್ರ ದುಡ್ಡು ಬೇಗ ಡೆವಲಪ್ ಆಗುತ್ತೆ, ಅಂದ್ರೆ ನಾವು ಬೇಗ ಶ್ರೀಮಂತರಾಗ್ತೀವಿ ಅನ್ನೋದು ಇವತ್ತು ಕಾನ್ಸೆಪ್ಟ್. ಸೊ ಏನೆಲ್ಲ ಮಾಡಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಶುಕ್ರನ ಅಟ್ರಾಕ್ಟ್ ಮಾಡ್ಕೊಬೇಕು. ಸೊ ಶುಕ್ರನ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಹಲವಾರು ವಿಧಾನಗಳು ಹೇಳಿದೀನಿ. ಅದರಲ್ಲಿ ಲೈಟ್ ಕಲರ್ಸ್ ಹೆಚ್ಚಾಗಿ ಬಳಸಿ, ಡಾರ್ಕ್ ಕಲರ್ಸ್ನ ಯೂಸ್ ಮಾಡೋದು ಕಡಿಮೆ ಮಾಡಿ. ನೀವು ಧಾರಣೆ ಮಾಡೋ ಡ್ರೆಸ್ ಆಗಿರಬಹುದು, ಮನೆ ಪೇಂಟ್ಸ್ ಆಗಿರಬಹುದು, ನೀವು ಯೂಸ್ ಮಾಡೋ ಥಿಂಗ್ಸ್ ಆಗಿರಬಹುದು, ಆದಷ್ಟು ಲೈಟ್ ಕಲರ್ಸ್. ವೈಟ್ ಕಲರ್ ಇದ್ರೆ ಇನ್ನೂ ಒಳ್ಳೆಯದು, ಅಥವಾ ಕಲರ್ಫುಲ್ ಆಗಿರಬೇಕು, ಮಲ್ಟಿ ಕಲರ್ಸ್ ಇರಬಹುದು, ಆದ್ರೆ ಅವೆಲ್ಲಾನು ಲೈಟ್ ಕಲರ್ಸ್ ಆಗಿರಬೇಕು. ನೀವು ಯೂಸ್ ಮಾಡೋ ಪ್ರತಿಯೊಂದು ವಸ್ತುನೂ ಅಷ್ಟೇ ಲೈಟ್ ಕಲರ್ಸ್ ಇದ್ರೆ ಅದು ಚೆನ್ನಾಗಿ ಒಂದು ಸುಧಾರತೆ ಕೊಡುತ್ತೆ. ಅಂದ್ರೆ ನಾವು ಅದನ್ನ ನೋಡಿದ ತಕ್ಷಣ ನಮ್ಗೆ ಜಾಸ್ತಿ ಇಷ್ಟ ಆಗುತ್ತೆ. ಯಾವ ರೀತಿ ಅಂದ್ರೆ ನಾವು ತಾಳ್ಮೆಯಿಂದ ಇರ್ತೀವಿ. ಅವೆಲ್ಲ ಲೈಟ್ ಕಲರ್ಸ್ ಬಂದ್ಬಿಟ್ಟು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಮನಸ್ಸು ಚೆನ್ನಾಗಿದ್ರೇನೆ ನಾವು ಯಾವುದೇ ಒಂದು ಕೆಲಸ ಮಾಡ್ಲಿಕ್ಕೆ ಅವಕಾಶ ಆಗೋದು. ಹಾಗಾಗಿ ಲೈಟ್ ಕಲರ್ಸ್ನ ನಿಮ್ಮ ಸುತ್ತಲೂ ಇರೋ ತರ ನೋಡ್ಕೊಳ್ಳಿ. ನಿಮ್ಮ ಅಟ್ಮಾಸ್ಫಿಯರ್ ಚೆನ್ನಾಗಿರೋ ತರ ನೋಡ್ಕೊಳ್ಳಿ. ಅದು ಆಫೀಸ್ ಆಗಿರಬಹುದು, ಮನೆ ಆಗಿರಬಹುದು, ನೀವೇನೇ ಕೆಲಸ ಮಾಡ್ತಿದ್ದೀರೋ ಸುತ್ತಲೂ ಅಟ್ಮಾಸ್ಫಿಯರ್ ಕ್ಲೀನ್ ಆಗಿರ್ಬೇಕು. ಫಸ್ಟ್ ಆಫ್ ಆಲ್ ಶುಕ್ರನ ಒಂದು ಅನುಗ್ರಹ ಪಡಿಬೇಕು ಅಂದ್ರೆ, ಲಕ್ಷ್ಮೀ ದೇವಿಗೆ ಇಷ್ಟ ಆಗ್ಬೇಕು ಅಂದ್ರೆ ಮನೆಯೆಲ್ಲ ಕ್ಲೀನ್ ಆಗಿರ್ಬೇಕು, ತುಂಬಾ ಕ್ಲೀನ್ ಇರಬೇಕು. ನಾನು ಪ್ರತಿಯೊಂದು ವಿಡಿಯೋನಲ್ಲಿ ಹೇಳ್ತಾನೆ ಇದ್ದೀನಿ, ಆದಷ್ಟು ನಾವು ಕ್ಲೀನಾಗೇ ಇದೀವಿ ಮೇಡಮ್, ಆದ್ರೂ ನಮ್ಗೆ ಹಣ ಬರ್ತಿಲ್ಲ ಅಂದ್ರೂ ಮತ್ತೆ ಚೇಂಜಸ್ ಮಾಡ್ಕೊತಾ ಇರಬೇಕು. ಅದು ಯಾವಾಗ ಒಂದ್ಸಲಿ ಮಾಡಿದ್ರಲ್ಲ, ವಾರಕ್ಕೊಮ್ಮೆ ಪ್ರತಿದಿನ ಕ್ಲೀನ್ ಮಾಡೋದು ಇರ್ತದೆ, ವಾರಕ್ಕೊಮ್ಮೆ ಕ್ಲೀನ್ ಮಾಡೋದು ಇರ್ತದೆ, ಅವೆಲ್ಲ ನೋಡ್ಕೊಂಡು ಮಾಡ್ಕೊತಾ ಇರಬೇಕು. ಇದು ಕ್ಲೀನಿಂಗ್ ವಿಷಯಕ್ಕೆ ಬಂದ್ರೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನಾವು ಯಾರು ಎಷ್ಟೇ ಶಿವಭಕ್ತರಾಗಿದ್ರು ಸಹ, ನೀವು ಶಿವನ ತುಂಬಾ ಆರಾಧನೆ ಮಾಡೋರಾಗಿದ್ರು ಸಹ, ನಿಮ್ಮ ಮನೆ ದೇವರು ಶಿವಪ್ರಭು ಆಗಿದ್ರು ಸಹ, ನೀವು ಬೆಳಗ್ಗೆ ಎದ್ದ ತಕ್ಷಣ ಗೋವಿಂದ 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 ಅಂತ 3 ಸಲ ಹೇಳ್ಕೊಬೇಕು. ಈ ಮಂತ್ರವನ್ನೇ ಹೇಳ್ಕೊಬೇಕು. ಯಾಕೆ ಅಂದ್ರೆ ಗೋವಿಂದನ ಒಂದು ನಾಮದಿಂದಾನೇ ನಮ್ಗೆ ಲಕ್ಷ್ಮಿ ಅನ್ನೋದು ಚೆನ್ನಾಗಿ ಅಟ್ರಾಕ್ಟ್ ಆಗುತ್ತೆ. ಗೋವಿಂದ ಎಲ್ಲಿದ್ರೆ ಲಕ್ಷ್ಮಿ ತಾಯಿ ಅಲ್ಲಿರ್ತಾರೆ. ಸೊ ಪ್ರತಿದಿನ ನೀವು ಬೆಳಗ್ಗೆ ಎದ್ದ ತಕ್ಷಣ ಕೈಗಳು ನೋಡ್ಕೊಳ್ಳಿ ಅಂತ ಇದಕ್ಕೆ ಮೊದಲಿನ ವಿಡಿಯೋನಲ್ಲಿ ಹೇಳಿದೀನಿ. ಸೊ ಆ ಮಂತ್ರ ಹೇಳ್ಕೊಂಡು, ಅದೇ ಹೇಳಿದ್ನಲ್ಲ, ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೇತು ಗೋವಿಂದ, ಇದು ಮಂತ್ರ ಹೇಳ್ಕೊಬೇಕು. ಸೊ ಈ ಮಂತ್ರ ಹೇಳಿದ ತಕ್ಷಣ ನೀವು ಗೋವಿಂದ 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 ಅಂತ 3 ಸಲ ಹೇಳ್ಕೊಬೇಕು. ತದನಂತರ ನಿಮ್ಮ ಪಾದಗಳನ್ನ ಏಕಾಏಕಿ ಭೂಮಿ ಮೇಲೆ ಹಂಗೆ ಇಟ್ಬಿಡೋದಲ್ಲ, ಭೂಮಿ ತಾಯಿ ನಮಸ್ಕಾರ ಮಾಡ್ಕೊಬೇಕು. ಜೊತೆಗೆ ಪ್ರಕೃತಿಗೆ ವಿರುದ್ಧವಾಗಿ ಎಂದೂ ನಡ್ಕೋಬಾರ್ದು. ಅಂದ್ರೆ ಯಾರನ್ನೂ ಹಾರ್ಮ್ಫುಲ್ ಆಗಿ ನಡ್ಕೋಬಾರ್ದು. ಇದು ಪ್ರಕೃತಿಗೆ ಸಂಬಂಧಪಟ್ಟಿದ್ದು. ಗಿಡಗಳ ಜೊತೆ ಆಗಿರಬಹುದು, ಬೇರೆ ಒಂದು ವ್ಯಕ್ತಿ ಜೊತೆ ಆಗಿರಬಹುದು, ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ ಅನ್ನೋದನ್ನ ಮಾಡಬಾರದು. ಜಾಸ್ತಿ ಮಾತನಾಡಬಾರದು, ಹೆಚ್ಚೆಚ್ಚು ಮಾತನಾಡಬಾರದು. ಯಾವುದೇ ಒಂದು ಸಂಭಾಷಣೆ ಬಗ್ಗೆ ಆಗಿರಲಿ, ಯಾವುದೇ ಒಂದು ವ್ಯಕ್ತಿ, ಒಂದು ವಸ್ತು ವಿಷಯ ಬಗ್ಗೆ ಆಗಿರಬಹುದು, ಹೆಚ್ಚೆಚ್ಚು ನಮಗೆ ಅವಗಾಹನೆ ಇಲ್ಲದೆ ಮಾತುಗಳನ್ನ ಬಳಸಲಂಗಿಲ್ಲ. ಅಂದ್ರೆ ಮತ್ತೆ ಇಲ್ಲಿ ಇನ್ನೂ ಒಂದು ಹೇಳಿದ್ದೆ, ಇದಕ್ಕೆ ಮೊದಲಿನ ವಿಡಿಯೋನಲ್ಲಿ ಹೇಳಿದ್ದೆ, ಚಾಡಿಗಳು ಹೇಳ್ಕೊಳೋದು,
ಬೇರೆಯವರ ಬಗ್ಗೆ ಕುತೂಹಲ ಹೆಚ್ಚೆಚ್ಚು ಮಾಡ್ಕೊಳ್ಳೋದು ಇವೆಲ್ಲ ಬಿಡಬೇಕು. ನಿಮ್ಮ ಒಂದು ಲೈಫ್ ಸ್ಟೈಲಲ್ಲಿ ನಿಮ್ಮ ಬಗ್ಗೆ ನೀವು ಯಾವಾಗಲೂ ಅವಗಾಹನೆ ಇರಬೇಕು. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅನ್ನೋದು ಡೇ ಬೈ ಡೇ ನೀವು ಅದನ್ನ ಒಂದು ಸ್ಟೆಪ್ ಬೈ ಸ್ಟೆಪ್ ತಗೊಂಡು ಹೋಗ್ತಾ ಇರಬೇಕು ಬೆಳವಣಿಗೆ ಕಡೆಗೆ. ಕೆಲಸದ ಮುಖಾಂತರ ಆಗಿರಬಹುದು, ನಿಮ್ಮ ಥಾಟ್ಸ್ ಮುಖಾಂತರ ಆಗಿರಬಹುದು. ಯಾವ ಥರ ಡ್ರೆಸ್ ಮಾಡ್ಕೊಂಡ್ರೆ ನಾನು ಚೆನ್ನಾಗಿರ್ತೀನಿ. ಇನ್ನೊಂದು ಲ್ಯಾವಿಶ್ ಆಗಿರಬೇಕು. ಲ್ಯಾವಿಶ್ ಆಗಿ ನಿಮ್ಮ ಬಳಿ ಏನಿದೆಯೋ ಅದರಲ್ಲಿ ಅಚ್ಚುಕಟ್ಟಾಗಿ ನೀವು ಪ್ರತಿದಿನ ನೀವು ಧಾರಣೆ ಮಾಡಬೇಕು. ಬಟ್ಟೆ ಆಗಿರಬಹುದು, ಒಡವೆ ಆಗಿರಬಹುದು, ಎಲ್ಲ ಹಾಕ್ಕೊಬೇಕು ಅಂತ ಇದಕ್ಕೆ ಮೊದಲಿನ ವಿಡಿಯೋನಲ್ಲಿ ಹೇಳಿದ್ದೀನಿ. ಓಕೆ, ಮನೆಯಲ್ಲಿ ಕೊರಗ್ತಾ ಇರೋದಂತೂ ಮಾಡಬಾರ್ದು. ಹೆಣ್ಮಕ್ಳಾಗಿರಬಹುದು, ಗಂಡಸರೇ ಆಗಿರಬಹುದು, ನಮಗೆ ಈ ಕೆಲಸಗಳು ಆಗ್ತಾ ಇಲ್ಲ ಬರ್ತಾ ಇಲ್ಲ ಈ ನೆಗೆಟಿವ್ ಥಾಟ್ಸ್ನ, ನೆಗೆಟಿವ್ ವರ್ಡ್ಸ್ನ ಯೂಸ್ ಮಾಡೋದು ಕಡಿಮೆ ಮಾಡಬೇಕು. ಮತ್ತೆ ಆದಷ್ಟು ನಾವು ಇಲ್ಲಿ ಸಾತ್ವಿಕ ಆಹಾರವನ್ನು ತಗೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಯೂನಿವರ್ಸ್ಗೆ ಬೇಗ ಕನೆಕ್ಟ್ ಆಗಬೇಕು ಅಂದರೆ ನಾವು ನಮ್ಮ ಮನಸ್ಸನ್ನ ಸ್ಥಿರವಾಗಿ ಇಟ್ಕೋಬೇಕು. ಅಂದರೆ ಒಂದು ತಾಳ್ಮೆಯಿಂದ ಇರಬೇಕು, ಯಾವಾಗಲೂ ಟೆನ್ಷನ್ ಮೈಂಡಲ್ಲಿ ಇರಬಾರ್ದು. ಸೊ ಈ ಸಾತ್ವಿಕ ಆಹಾರ ಅನ್ನೋದು ಸಹ ನಮ್ಮನ್ನ ಕೂಲ್ ಮೈಂಡ್ ಆಗಿರೋಕ್ಕೆ ಬಿಡುತ್ತೆ. ನಮ್ಮ ಒಂದು ನಾವು ಯಾವುದ್ರ ಕಡೆ ಗುರಿ ಇಟ್ಟಿದ್ದೀವಿ ಅದನ್ನು ತಲುಪೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ನಾವು ತಾಳ್ಮೆಯಿಂದ ಇರಬೇಕು. ನಾವು ಸತತ ಪ್ರಯತ್ನ ಮಾಡ್ತಾ ಇರಬೇಕು. ಹಾಗಾಗಿ ಸಾತ್ವಿಕ ಆಹಾರವನ್ನು ತಗೋಬೇಕು. ಜೊತೆಗೆ ಆದಷ್ಟು ನಾವು ಇಲ್ಲಿ ತಿಳುವಳಿಕೆ ಬಗ್ಗೆ ಬಂದರೆ ಹೆಚ್ಚೆಚ್ಚು ದೇವರ ಕಡೆ, ಅಂದರೆ ನಾವಿಲ್ಲಿ ಒಂದು ಶಕ್ತಿನ ಅವಗಾಹನೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ಒಂದು ಇನ್ನರ್ ಮೈಂಡ್ನ ಆ್ಯಕ್ಟಿವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ನಮ್ಗೆ ಏನು ಬೇಕು ಅನ್ನೋದು ಫಸ್ಟ್ ಆಫ್ ಆಲ್ ತಿಳ್ಕೊಬೇಕು. ಅದಕ್ಕೆ ಹೇಳ್ತಾ ಇದ್ದೀವಿ, ಬೇರೆಯವ್ರ ಬಗ್ಗೆ ಮಾತಾಡೋದು ಬಿಟ್ಟು ಬಿಡ್ರಿ. ನಿಮಗೇನು ಬೇಕು ಅನ್ನೋದು ಸದಾ ಕಾಲ ಥಿಂಕ್ ಮಾಡಿ ಅದರ ಕಡೆ ಗಮನ ಹರಿಸ್ಬೇಕು. ಮೆಡಿಟೇಷನು, ಒಂದು ಪೂಜೆ, ನೆಮ್ಮದಿ ಕೊಡೋ ಒಂದು ವಾತಾವರಣ ಕ್ರಿಯೇಟ್ ಮಾಡ್ಕೊಳ್ಳೋದು, ಸುತ್ತಮುತ್ತಲು ಥಿಂಗ್ಸ್ನ ಪಾಸಿಟಿವ್ ಆಗಿ ಅಟ್ರಾಕ್ಟ್ ಮಾಡೋ ಥರ ಅರೇಂಜ್ ಮಾಡ್ಕೊಳ್ಳೋದು, ಮನಿನ ಅಟ್ರಾಕ್ಟ್ ಮಾಡೋ ಥಿಂಗ್ಸ್ ಬಗ್ಗೆ ಅವಗಾಹನೆ ಮಾಡ್ಕೊಳ್ಳೋದು, ಪದೇ ಪದೇ ಮನಿ ಬಗ್ಗೆ ತಿಳ್ಕೊತಾ ಇರೋದು. ಅವಾಗೆ ನಿಮ್ಮ ಹತ್ರ ಹಣ ಬರೋದಕ್ಕೆ, ಹಣನೂ ನಿಮ್ಮನ್ನು ಇಷ್ಟಪಡೋದಕ್ಕೆ ಇಲ್ಲಿ ಶುರು ಮಾಡುತ್ತೆ. ಯಾಕಂದರೆ ನೀವು ಅದ್ರ ಬಗ್ಗೆ ಅವಗಾಹನೆ ಮಾಡ್ಕೊಬೇಕು ಅಂದರೆ ಅದು ಬರೋಕ್ಕೆ ಇಷ್ಟಪಡುತ್ತೆ. ಪದೇ ಪದೇ ನನ್ನ ಬಗ್ಗೆ ಹೇಳ್ಕೊತಿದ್ದಾರೆ, ನನ್ನ ಬಗ್ಗೆ ಚಿಂತನೆ ಮಾಡ್ತಿದ್ದಾರೆ ಅಂತ. ನೀವು ಯಾವ ಥಾಟ್ಸ್ ಬಗ್ಗೆ ಹೆಚ್ಚೆಚ್ಚು ಚಿಂತನೆ ಮಾಡ್ತೀರೋ ಅದೇ ಥಾಟ್ಸ್ ನಿಮ್ಮ ಬಳಿ ಬರಲೋದಕ್ಕೆ ಅವಕಾಶ ಇರುತ್ತೆ. ಸೊ ಹಾಗಾಗಿ ನೆಗೆಟಿವ್ಗೆ ಆದಷ್ಟು ಅವಾಯ್ಡ್ ಮಾಡಿ. ನೆಗೆಟಿವ್ ಥಾಟ್ಸ್, ನೆಗೆಟಿವ್ ವರ್ಡ್ಸ್, ನೆಗೆಟಿವ್ ವ್ಯಕ್ತಿಗಳ ಒಂದು ಹೇಳಿದ್ನಲ್ಲ, ಈ ಥರ ನೆಗೆಟಿವ್ ಕಾಮೆಂಟ್ಸ್ ಹಾಕಿದ್ರು, ನೆಗೆಟಿವ್ ಥಾಟ್ಸ್ನ ಬಿಟ್ಬಿಟ್ಟು ಬೇರೆಯವ್ರ ಬಗ್ಗೆ ಚಿಂತನೆ ಮಾಡೋದು ಬಿಟ್ಟು ನಿಮ್ಮ ಡೆವಲಪ್ಮೆಂಟ್ಸ್ ಕಡೆ ಇರಬೇಕು. ಹಣ ಎಲ್ಲಿ ಸೇವಿಂಗ್ಸ್ ಮಾಡಬೇಕು ಅದು ಒಂದು ಅವಗಾಹನೆ ಇರಬೇಕು. ವ್ಯರ್ಥವಾಗಿ ಖರ್ಚು ಮಾಡೋಂಗಿಲ್ಲ, ಅದ್ರ ಕಡೆನೂ ನಾವು ಗಮನ ಹರಿಸ್ಬೇಕು. ಜೊತೆಗೆ ನಾವು ಸ್ಪೆಂಡ್ ಮಾಡ್ತಾ ಇರೋ ಪ್ರತಿಯೊಂದು ರೂಪಾಯಿನೂ ಖುಷಿಯಿಂದ ಸ್ಪೆಂಡ್ ಮಾಡಬೇಕು. ಅಂತ ವ್ಯಾಲ್ಯೂಬಲ್ ಇದಕ್ಕೆ ಮಾತ್ರ ನಾವು ಸ್ಪೆಂಡ್ ಮಾಡೋ ಥರ ನಾವು ನಾವು ಖರ್ಚು ಮಾಡೋ ಪ್ರತಿಯೊಂದು ರೂಪಾಯಿನೂ ವ್ಯಾಲ್ಯೂಬಲ್ ಟೈಮ್ಗೆ, ವ್ಯಾಲ್ಯೂಬಲ್ ಥಿಂಗ್ಸ್ಗೆ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದು ಅವಗಾಹನೆ ಇಟ್ಕೋಬೇಕು. ಹಾಗಾಗಿ ವ್ಯರ್ಥ ಖರ್ಚುಗಳು ಮಾಡೋಂಗಿಲ್ಲ. ಜೊತೆಗೆ ಈಗ ಹೇಳೋದ್ನಲ್ಲ, ನಾವು ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು ಅಂದರೆ ಪ್ರತಿದಿನ ಮನಿ ಮೆಡಿಟೇಷನ್ ಅನ್ನೋದು ಮಾಡ್ತಾ ಇರಬೇಕು. ಅಫರ್ಮೇಷನ್ಸ್ ಹೇಳಿದ್ದೀವಿ ಸುಮಾರು, ಅದನ್ನು ಪ್ರಾಕ್ಟೀಸ್ ಮಾಡಿ. ನೀವು ಏನೆಲ್ಲ ಬಯಸ್ತಿದ್ದೀರಾ ಅದನ್ನು ವಿಜುವಲೈಸೇಷನ್ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಅದು ನಿಜವಾಗ್ಲೂ ನಡೆದಿದೆ ಅನ್ನೋ ಥರ ವಿಜುವಲೈಸೇಷನ್ ಮಾಡ್ಕೊಬೇಕು. ಅಂದರೆ ನೀವು ಖುಷಿಯಿಂದ ಅದನ್ನು ನೋಡಬೇಕು, ನಿಮಗೆ ಅದು ಸಿಕ್ಕಿದೆ, ನೀವು ಪಡೆದಿದೆ ಅನ್ನೋ ಥರ ವಿಜುವಲೈಸೇಷನ್ ತುಂಬ ಇಂಪಾರ್ಟೆಂಟು ನೀವು ಗ್ರೋತ್ ಆಗೋದಕ್ಕೆ. ಸೊ ಹಾಗಾಗಿ ಖುಷಿಯಿಂದ ಪ್ರತಿದಿನ ಮಿರರ್ ಅಫರ್ಮೇಷನ್ ಮಾಡಿ, ವಾಟರ್ ಅಫರ್ಮೇಷನ್ ಮಾಡಿ. ಜೊತೆಗೆ ಈ ಥರ ವಿಜುವಲೈಸೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಈಗ ಇದೆಲ್ಲರ ಜೊತೆಗೂ ಇನ್ನೊಂದು ಮಂತ್ರವನ್ನು ಹೇಳ್ತಿದ್ದೀನಿ. ಇದು ಮಲ್ಕೊಳ್ಳೋವಾಗ ಹೇಳ್ಕೊಬೇಕಾಗುತ್ತೆ. ಭವಹರ 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 ಅಂತ 3 ಬಾರಿ ಅಥವಾ 11 ಬಾರಿ ಹೇಳ್ಕೊಬೇಕು. ಯಾವಾಗಲೂ ಅಷ್ಟೇ ಹೇಳಿದ್ನಲ್ಲ, 2 ಮಂತ್ರ ಇಂಪಾರ್ಟೆಂಟು. ನೀವು ರಿಚ್ ಆಗಬೇಕು ಅಂತ ಬಯಸ್ತಾ ಇದ್ದರೆ ಬೆಳಗ್ಗೆ ಗೋವಿಂದ ಗೋವಿಂದ ಅಂತ ಹೇಳ್ಕೊಬೇಕು. ಮಲ್ಕೊಳ್ಳೋವಾಗ ಭವಹರ 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 ಅಂತ ಹೇಳ್ಕೊಬೇಕು. ಜೊತೆಗೆ ಇಲ್ಲಿ ಕೆಲವೊಂದು ಎಡವಟ್ಟುಗಳು ಮಾಡ್ತೀವಿ, ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಎಡವಟ್ಟುಗಳಂತೂ ಮಾಡ್ತಾ ಇರ್ತೀವಿ. ನಿದ್ದೆ ಎದ್ದ ತಕ್ಷಣ ಹಾಸಿಗೆ ಎಳೆದು ಬಂದುಬಿಡ್ತಾ ಇರ್ತೀವಿ. ಅಲ್ಲಿ ಬೆಡ್ಶೀಟ್ಗಳನ್ನ ಮಡಚಬೇಕು. ಆ ಬೆಡ್ಶೀಟ್ಗಳನ್ನ ಮಡಚೋದ್ರಿಂದ ಲಕ್ಷ್ಮೀ ದೇವಿಗೆ ಇಷ್ಟ ಆಗುತ್ತೆ. ಹೇಗಂದರೆ ಹಾಗೆ ಉಡ್ಡೆ ಥರ ಹಾಕಿಬಿಟ್ರೆ ಅದು ಲಕ್ಷ್ಮೀ ದೇವಿಗೆ ಇಷ್ಟ ಆಗಲ್ಲ, ನಿಮ್ಮ ಹತ್ರ ಬರಲೋದಕ್ಕೆ ತಡೆ ಆಗುತ್ತೆ. ಮತ್ತು ಮನೆಯಲ್ಲಿ ಬಟ್ಟೆಗಳು ಅಷ್ಟೇ ರಾಶಿ ರಾಶಿ ಎಲ್ಲಂದರೆ ಅಲ್ಲಿ ರಾಶಿ ರಾಶಿ ಹಾಕಬಾರ್ದು. ಈ ವಿಷಯದ ಬಗ್ಗೆ ನಾನು ಇದನ್ನ ಮೊದಲಿನ ವಿಡಿಯೋನಲ್ಲೇ ಡಿಸ್ಕಸ್ ಮಾಡಿದ್ದೀನಿ. ಜೊತೆಗೆ ಸ್ನಾನವನ್ನು ಆಚರಣೆ ಮಾಡ್ತಾರೆ, ಬಕೆಟಲ್ಲಿ ಉಳಿದಿರುತ್ತಲ್ಲ ಕೊನೆ ನೀರುಗಳು, ಅದನ್ನು ತೆಗೆದು ಕಾಲ ಮೇಲೆ ಹಾಕ್ಕೊಂಬರ್ತಾರೆ. ಈ ರೀತಿ ಮಾಡಬಾರ್ದು. ಒಂದು ಜಗ್ಗು ಕನಿಷ್ಠ ಬಕೆಟಲ್ಲಿ ಇರುತ್ತಲ್ವ, ಅದನ್ನು ಸಪ್ರೇಟಾಗಿ ಎಸಿಬೇಕು ಹೊರತು ಕಾಲುಗಳ ಮೇಲೆ ಹಾಕ್ಕೋಬಾರ್ದು.
ಮತ್ತು ನಮ್ಮ ನೆಗೆಟಿವ್ ಎನರ್ಜಿನ ನಾವು ವಾಶ್ ಮಾಡಿರ್ತೀವಿ, ಆ ನೆಗೆಟಿವ್ ಎನರ್ಜಿನೇ ಮತ್ತೆ ಕಾಲ ಮೇಲೆ ಹಾಕ್ಕೊಂಬರ್ತೀವಿ. ಸೊ ಈ ರೀತಿ ಈ ಒಂದು ಎಚ್ಚರನೂ ವಹಿಸ್ಬೇಕಾಗುತ್ತೆ. ಜೊತೆಗೆ ವೈಟ್ ಕಲರ್ ಸ್ವೀಟ್ಸ್ನ ಹೆಚ್ಚು ಬಳಸೋದು, ಪ್ರತಿನಿತ್ಯ ವೈಟ್ ಕಲರ್ ಇರೋ ಒಂದು ಮೊಸರಾಗಿರಬಹುದು, ಸ್ವೀಟ್ಸ್ ಆಗಿರಬಹುದು, ನೀವು ಧಾರಣೆ ಮಾಡೋದು ಸಾತ್ವಿಕವಾಗಿರೋದು. ನೀವು ಧಾರಣೆ ಮಾಡೋ ಪ್ರತಿ ಬಟ್ಟೆ ಅಂದರೆ ಪ್ರತಿನಿತ್ಯದ ಬಟ್ಟೆಗಳಲ್ಲಿ ಒಂದಾದರೂ ಲೈಟ್ ಕಲರ್ ಅಥವಾ ವೈಟ್ ಕಲರ್ಸ್ ಇರೋದು ಅಥವಾ ಕಲರ್ಫುಲ್ ಆಗಿರೋದು, ಶುಕ್ರನ ಅನುಗ್ರಹ ಪಡೆಯೋದಕ್ಕೆ ಈ ರೀತಿ ಇರೋ ಥರ ನೋಡ್ಕೊಳ್ಳಿ. ಜೊತೆಗೆ ಆಹಾರ ಅಷ್ಟೇ ಹೇಳಿದ್ನಲ್ಲ, ಶಾಕಾಹಾರಿಯಾಗಿ ಇರೋದಕ್ಕೆ ಟ್ರೈ ಮಾಡಿ. ಆಧ್ಯಾತ್ಮಿಕ ಕಡೆ ಹೆಜ್ಜೆಗಳಾಕ್ಲಿಕ್ಕೆ ಟ್ರೈ ಮಾಡಿ. ಭಗವಂತನಿಗೆ ನಾವು ಹತ್ರ ಆಗದಷ್ಟು ನಮಗೇನು ಬೇಕೋ ಭಗವಂತನು ಒಂದಿಲ್ಲ ಒಂದು ವೇನಲ್ಲಿ ಈಸಿಯಾಗಿ ಕೊಡ್ತಾರೆ. ಬೇರೆಯವ್ರಿಗೆ ಹಾರ್ಮ್ ಮಾಡಬಾರ್ದು. ಆದಷ್ಟು 10% ಹೆಲ್ಪ್ ಮಾಡಿ. 10% ನಿಮ್ಮ ದುಡಿಮೆಯಲ್ಲಿ ಪ್ರತಿನಿತ್ಯ ಒಂದು ಹೆಲ್ಪ್ ಅಂತೂ ಖಂಡಿತ ಮಾಡಿ ನೋಡಿ. ನಿಮ್ಮ ಕೆಲಸದಲ್ಲಿ ಅಷ್ಟೇ ಎಲ್ಲ ಪಾಸಿಟಿವ್ ಇಂಟೆನ್ಷನ್ ಇರಬೇಕು. ಆದಷ್ಟು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಬಿಡಬೇಕು. ನಾವು ಬೇರೆಯವ್ರ ಬಗ್ಗೆ ಯಾವಾಗ ಯೋಚನೆ ಮಾಡೋದು ಬಿಡ್ತೀವೋ ಆವಾಗ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಬಿಡಬೇಕು. ಇನ್ನೊಂದು ಪಾಯಿಂಟ್, ಯಾಕಂದರೆ ಸ್ವತಃ ನಿಮ್ಮ ಮೇಲೆ ನೀವು ಡಿಪೆಂಡ್ ಆದರೆ ನಿಮ್ಮ ಎನರ್ಜಿ ಲೆವೆಲ್ಸ್ ನೀವು ಡೆವಲಪ್ ಮಾಡಿಕೊಂಡು ಡೇ ಬೈ ಡೇ ನಿಮಗೇನು ಬೇಕು ನೀವು ನೋಡಿಕೊಂಡು ಅವಗಾಹನೆ ಪಡ್ಕೊಂಡು ಅದನ್ನು ಸಾಧನೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸೊ ಲೈಫ್ನ ಪೀಸ್ಫುಲ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಆವಾಗ ನಾವು ಶಾಂತಿಯುತವಾಗಿದ್ದರೆ ನಮ್ಮ ಬಳಿ ಎಲ್ಲ ಸಿಗುತ್ತೆ. ಸೊ ಹಣವನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ನಿಮಗೇನು ಬೇಕು, ಖುದ್ದಾಗಿ ನಿಮಗೇನು ಬೇಕೋ ಅದನ್ನು ನೀವು ಯೋಚನೆ ಮಾಡಿ. ಒಂದು ಡೈರಿ ಇಟ್ಕೊಂಡು ಬರೀರಿ. ನಿಮ್ಮ ಲೈಫ್ ಸ್ಟೈಲ್ ನೀವು ಹೇಗಿರಬೇಕು ಅನ್ನೋದು ರೂಢಿ ಮಾಡ್ಕೊಳ್ಳಿ. ಈ ರೀತಿ ಇರಬೇಕು ಅಂತ ಕನಸು ಕಾಣ್ತಾ ಇರ್ತೀವಿ, ಅದನ್ನು ಒಂದು ಡೈರಿನಲ್ಲಿ ಬರೀರಿ. ಹೀಗೆ ಇರಬೇಕು, ನಾನು ಹಿಂಗೆ ಮಾಡಬೇಕು ಅನ್ನೋದಕ್ಕೂ ಚೇಂಜಸ್ ಸಹ ನೀವೇ ಮಾಡ್ಕೋಬೇಕು. ಯಾರೋ ಬರ್ತಾರೆ, ಏನೋ ಚೇಂಜ್ ಆಗುತ್ತೆ, ನನ್ನ ಲೈಫ್ ನಾನು ರಾಯಲ್ಟಿಯಾಗೆ ಬಂದುಬಿಡ್ತೀನಿ ಅಂದರೆ ಆಗಲ್ಲ. ನಿಮ್ಮ ಲೈಫ್ನ ನೀವೇ ಚೇಂಜ್ ಮಾಡ್ಕೊಬೇಕು. ಅದು ಅಫರ್ಮೇಷನ್ ಆಗಿರಬಹುದು, ವೇ ಆಫ್ ವರ್ಕ್ ಆಗಿರಬಹುದು, ನಿಮ್ಮ ಥಾಟ್ಸ್ನ ನೀವು ಯೂನಿವರ್ಸ್ಗೆ ಕನೆಕ್ಟ್ ಮಾಡೋದಾಗಿರಬಹುದು. ಡೆವಲಪ್ಮೆಂಟ್ಸ್ ಕಡೆ ಡೇ ಬೈ ಡೇ ಒಂದು ಡೆವಲಪ್ಮೆಂಟ್ ಅಂತೂ ನಿಮ್ಮ ಕಣ್ಮುಂದೆ ಕಾಣ್ತಾ ಇರಬೇಕು. ಆದಷ್ಟು ಡಿಪೆಂಡ್ ಆಗೋದಂತೂ ಬಿಡಬೇಕು. ಯೂನಿವರ್ಸ್ಗೆ ಸ್ವತಃ ತನ್ನ ಒಂದು ಎನರ್ಜಿನ ಯೂನಿವರ್ಸ್ಗೆ ಕನೆಕ್ಟ್ ಮಾಡೋದು ಬಯಸುತ್ತೆ. ನೀವೇ ಯೂನಿವರ್ಸ್ ಆಗಬೇಕು. ನೀವೇ ಯೂನಿವರ್ಸ್ ಆಗಿ ನೀವು ನಿಮಗೇನು ಬೇಕೋ ಅದನ್ನು ಸೃಷ್ಟಿ ಮಾಡ್ಕೊಬೇಕು. ಸೊ ಇದು ಈ ಒಂದು 2 ಮಂತ್ರಗಳು. ಜೊತೆಗೆ ಇಲ್ಲಿ ಗುರುಬಲನೂ ನಿಮಗೆ ಚೆನ್ನಾಗಿರಬೇಕು ಅಂದರೆ ಸುಮಾರು ಟಿಪ್ಸ್ ಹೇಳಿದ್ದೀನಿ. ಅದ್ರ ಜೊತೆಗೆ ಕಾಬೂಲ್ ಕಡಲೆ ಬರುತ್ತಲ್ವ, ಬ್ರೌನಿಶ್ ಇರುತ್ತೆ, ಒಟ್ಟಿರೋ ಅಂಥದ್ದು. ಇದನ್ನು ನೀವು ಒಂದು ಉಸ್ಲಿ ಮಾಡಿಬಿಟ್ಟು ಅಂದರೆ ಉಸ್ಲಿ ರೂಪದಲ್ಲಿ ಮಾಡಿ ದಾನ ಧರ್ಮ ಮಾಡ್ತಾಯಿದ್ರೆ ಗುರುಬಲ ಅನ್ನೋದು ನಿಮಗೆ ಇಲ್ಲಿ ಹೆಚ್ಚಾಗುತ್ತೆ. ಸೊ ಗುರುಬಲ ಹೆಚ್ಚಾದಷ್ಟು ನಿಮ್ಮ ದುಡಿಮೆ ಅನ್ನೋದು ಹೆಚ್ಚಿರುತ್ತೆ. ಹೆಚ್ಚೆಚ್ಚು ಅಟ್ರ್ಯಾಕ್ಟ್ ಮಾಡ್ತೀರ ನೀವು. ಮನಿಯ ಸೋರ್ಸಸ್ ಅನೇಕ ಮಾರ್ಗಗಳಿಂದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ವೆಲ್ತ್ ಅನ್ನೋದು ಡೆವಲಪ್ ಆಗುತ್ತೆ. ಸೊ ಲಕ್ಷ್ಮಿನ ಬರಮಾಡ್ಕೊಳ್ಳೋದು ನಮ್ಗೆ ಈಸಿ ಅಂತಲೇ ಹೇಳ್ತೀನಿ. ಯಾಕಂದರೆ ನಾವು ಪ್ರಯತ್ನದಲ್ಲಿ ಚೇಂಜಸ್ ಮಾಡ್ತಾ ಹೋಗ್ತಾ ಇದ್ರೆ ಲಕ್ಷ್ಮಿನ ನಾವು ಅಟ್ರ್ಯಾಕ್ಟ್ ಮಾಡೋದು ಈಸಿ. ಶುಕ್ರನ ಬರಮಾಡ್ಕೊಬೇಕು, ಲಕ್ಷ್ಮಿನ ಅಟ್ರ್ಯಾಕ್ಟ್ ಮಾಡ್ಕೊಬೇಕು, ಗುರುಬಲ ಸ್ಟ್ರಾಂಗ್ ಮಾಡ್ಕೊಬೇಕು. ನಮ್ಮಲ್ಲಿ ಡೇ ಬೈ ಡೇ ಚೇಂಜಸ್ ಮಾಡ್ಕೊಬೇಕು. ನಾವೇನು ಮಾಡ್ತಾ ಇದ್ದೀವಿ ಅದನ್ನು ಯೋಚನೆ ಮಾಡಬೇಕು. ಏನು ಬೇಕು ಅದನ್ನು ಸಾಧನೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಕುಂತಿದ್ದ ಜಾಗದಲ್ಲೇ ನನಗೆ ಹಣ ಬೇಕು ಅಂದ್ರೂ ಬರುತ್ತೆ, ಆದರೆ ನಿಮ್ಮ ಅಫರ್ಮೇಷನ್ ಸ್ಟ್ರಾಂಗ್ ಆಗಿರಬೇಕು. ಕೂತಿದ್ದ ಜಾಗದಲ್ಲೂ ದುಡಿಯೋ ಒಂದು ಕೆಪಾಸಿಟಿನ ಕ್ರಿಯೇಟ್ ಮಾಡ್ಕೊಬೇಕು, ಅಫರ್ಮೇಷನ್ ಮಾಡ್ಕೊಬೇಕು. ಅದೇ ಹೊರತು ಡಿಪೆಂಡೆನ್ಸ್ ಅನ್ನೋದು ಬಿಡಬೇಕು. ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚು ಮಾಡ್ಕೊಬೇಕು. ಸೆಲ್ಫ್ ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡಬೇಕು. ಇದೇ ಇವತ್ತಿನ ಇಂಪಾರ್ಟೆಂಟ್ ಮಾಹಿತಿ. ನೀವು ಆದಷ್ಟು ಅದೃಷ್ಟವಂತರಾಗಬೇಕು ಅಂದರೆ ಇವೆಲ್ಲ ಚೇಂಜಸ್ ನಿಮ್ಮ ಬಳಿ ಕಾಣ್ತಾ ಇರಬೇಕು. ಡೇ ಬೈ ಡೇ ಕಾಣಬೇಕು. ಸ್ವಚ್ಛತೆಯನ್ನು ಕಾಪಾಡ್ಕೊಬೇಕು. ಹೆಲ್ಪಿಂಗ್ ನೇಚರ್ ಅನ್ನೋದು ಡೆವಲಪ್ ಮಾಡ್ಕೊಬೇಕು. ಪ್ರಕೃತಿಗೆ ತೊಂದರೆ ಕೊಡದಂತೆ ನೋಡ್ಕೊಬೇಕು. ಯಾವುದೇ ಒಂದು ಕೆಲಸ ಕಾರ್ಯ ಮಾಡೋದಾಗಲಿ, ಒಂದು ವಸ್ತು ವಿಧಾನವಾಗಿ ಆಗಲಿ ಪ್ರಕೃತಿಗೆ ನಾವು ತೊಂದರೆ ಕೊಡಬಾರ್ದು. ಯೂನಿವರ್ಸ್ಗೆ ಕನೆಕ್ಟ್ ಆಗಿದ್ದೀವಿ ಅಂತ ನಂಬಿ ನಿಮ್ಮ ವಿಶ್ನ ಡೈರೆಕ್ಟ್ ಯೂನಿವರ್ಸ್ಗೆ ಹೇಳ್ಕೊಳ್ಳಿ. ಅದು ನೀವು ಮೆಡಿಟೇಷನ್ ಮಾಡ್ಬೋದು, ಅಫರ್ಮೇಷನ್ ಮಾಡ್ಬೋದು ಇತ್ಯಾದಿ. ನೀವು ಏನೆಲ್ಲ ಬರೀರಿ. ಗ್ರೀನ್ ಪೆನ್ ತಗೊಂಡು ಬರೀರಿ, ವಿಶ್ ಬರೀರಿ. ಇನ್ಫಿನಿಟಿ ಒಂದು ಬರೆದುಬಿಟ್ಟು ನಿಮ್ಮ ವಿಶ್ಗಳನ್ನೆಲ್ಲ ಬರೀತಾ ಹೋಗ್ರಿ. ವಿಜುವಲೈಸೇಷನ್ ಮಾಡ್ಕೊಳ್ಳಿ. ನಡೆದಿರೋ ಥರ ವಿಜುವಲೈಸೇಷನ್ ಮಾಡ್ಕೊಂಡು ಬರೀರಿ. ಎಲ್ಲ ಆಗುತ್ತೆ. ಬೇಗ ರಿಚ್ ಅನ್ನೋದು ಆಗ್ತೀರ. ಶ್ರೀಮಂತರಾಗಲಿಕ್ಕೆ ಅವಕಾಶ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.